ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಕೇಸ್ ಯಾವಾಗಂದರೆ ಚಿಂತಾಮಣಿ ಹೇಗಿತ್ತು ಅಂದರೆ, ಕೃಷ್ಣಾರೆಡ್ಡಿ ಅವರು ನನ್ನ ಶ್ರೀನಿವಾಸಪುರ ಸಬ್ ಇನ್ಸ್ಪೆಕ್ಟ್ರಾಗಿ ಅಲ್ಲಿಂದ ಅವರೇ ಬರೋಕ್ಕೆ ಹೇಳಿ, ಮಾರುತಿ ಸ್ಟುಡಿಯೋ ಶಂಕರ್ ಅಂತ ಅವ್ರನ್ನ ಕಳಿಸಿದ್ರು. ಒಳ್ಳೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರ್ ಬೇಕು ಅಂತ. ಯಾಕಂದರೆ ಚಿಂತಾಮಣಿ ನಿಮ್ಗೆ ಗೊತ್ತು, ಚಿಂತಾಮಣಿ ಅಂದರೆ ಮದನಪಲ್ಲಿಯಲ್ಲಿ ರೂಮ್ ಕೊಡ್ತಿರಲಿಲ್ಲ, ಬೆಂಗಳೂರಲ್ಲಿ ನೀರು ಕೊಡ್ತಿರಲಿಲ್ಲ, ಆ ರೀತಿ ಅಂತ ಆಯಿತು. ಎಲ್ಲ ಚಿಂತಾಮಣಿ ಜನ ಭಾಳ ಒಳ್ಳೆಯವರೇ. ಆದರೆ ಏನಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಆಂಧ್ರ ಕಲ್ಚರ್ ಜಾಸ್ತಿ, ಹಾಗಾಗಿಬಿಟ್ಟು ಸ್ವಲ್ಪ ಗಲಾಟೆ ಅವು ಇವು ಈ ಸ್ವಲ್ಪ ಜಾಸ್ತಿ ಇತ್ತು. ಆವಾಗ ನಾನು ಹೋಗ್ಬೇಕಾದ್ರೆ ಮಸ್ತು ಅಂಥೇಳಿ, ತಾಜು ಮಸ್ತು ಅಂಥೇಳಿ ಒಬ್ಬರು ASI ಮತ್ತು ಒಬ್ಬ ದಫೇದಾರ್ನೆಲ್ಲ ಲಾಂಗಲ್ಲೆಲ್ಲ ಕಡ್ದಿದ್ರಲ್ಲಿ ಭಾಳ ರೌಡಿಸಮ್ ಇತ್ತು. ಅಂಥ ಸಂದರ್ಭದಲ್ಲಿ ಅಲ್ಲಿ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗದಿದ್ದಂಥ ಸಿಚುವೇಶನ್ ಇತ್ತು. ಅಲ್ಲಿ ಗಜನಾವ್ ಸರ್ಕಲ್ ಅಂತ ಸುತ್ತಮುತ್ತ ಒಂದು 3/4 ಕಿಲೋಮೀಟರ್ ಏರಿಯಾದಲ್ಲಿ ಒಂದು 30ಕ್ಕೂ ಹೆಚ್ಚು ಬಾರ್ ಇತ್ತು. ಅಷ್ಟು ಇದು 98. ಅವಾಗ ಒಳ್ಳೆ ಸಬ್ ಇನ್ಸ್ಪೆಕ್ಟ್ರ್ ಬೇಕು ಅಂತ ಮಾರುತಿ ಸ್ಟುಡಿಯೋ ಶಂಕರ್ ಅಂಥೇಳಿ ಅವ್ರು ಮಾರುತಿ ಸ್ಟುಡಿಯೋ ಇತ್ತು, ಅವ್ರಿಗೆ ಕೇಳಿದಂತೆ ಅವ್ರು ಬಂದು ನನ್ನ ಕರ್ಕೊಂಬಂದರು ಶ್ರೀನಿವಾಸಪುರದಿಂದ. ದೊಡ್ಡ ದೊಡ್ಡ ಕಥೆಗಳಿದ್ದಾವೆ. ಆಮೇಲೆ ಫಸ್ಟು ನಾನು 98 ಅಲ್ಲಿ ಬಂದು ಚಿಂತಾಮಣಿಯಲ್ಲಿ ನಾನು ರಿಪೋರ್ಟ್ ಮಾಡ್ಕೊಂಡೆ. ಅಲ್ಲ ಅಂದರೆ ಅಷ್ಟು ಅಲ್ಲಿ ಏನಾಗಿತ್ತು, ಆಂಧ್ರ ಕಲ್ಚರ್ ಜಾಸ್ತಿ. ಆಮೇಲೆ ಇದು ಥಿಯೇಟ್ರ್ ಒಂದೇ T ಶೇಪ್ ರೋಡಲ್ಲಿ, ಅಲ್ಲಿ ಗೌರ್ಮೆಂಟ್ ಆಫೀಸರು ಒಂದೇ ಕಡೆ ಇರ್ತಿತ್ತು. ಆಮೇಲೆ ಹೆಚ್ಚಿಗೆ ಜನ ಸೇರ್ತಾಯಿತ್ತು. ಆಮೇಲೆ ಸುತ್ತಮುತ್ತ ಎಲ್ಲದಕ್ಕೂ ಚಿಂತಾಮಣಿ ಒಂಥರ ಸೆಂಟರ್. ಸೊ ಹಾಗಾಗಿಬಿಟ್ಟು ಜನ ಜಾಸ್ತಿ ಇರ್ತಿತ್ತು. ಭಾನುವಾರ ಸಂತೆ ಅಂದರೆ ಸಿಕ್ಕಾಬಿಟ್ಟೆ ಕಾಲ ಹಾಕೋಕ್ಕೆ ಜಾಗ ಇರ್ತಿಲ್ಲ. ಆಮೇಲೆ ಸ್ವಲ್ಪ ರೌಡಿಸಮ್ಮು ಅವೆಲ್ಲ ಇರ್ತಿತ್ತು. ಅದೆಲ್ಲ ಅಂದರೆ ಗೊತ್ತಲ್ಲ, ಗಲಾಟೆ ಮಾಡುವಂಥದ್ದು ಪುಡಿ ರೌಡಿಗಳು. ನನ್ನ ಫಸ್ಟ್ ಡೇ ಹಾಕ್ಕೊಂಡಾಗಲೇ ಅದು ಹೇಳೋದಲ್ಲ, ಭಯಂಕರ. ಅದೇ 11 ಗಂಟೆಗೆ ಬಾಗಿಲು ಹಾಕೊಂಡ್ರೆ ಹಾಕ್ತಿರ್ಲಿಲ್ಲ, ಎಲ್ಲ ರೋಡೆಲ್ಲ ಇರ್ತಿದ್ರು. ಎಲ್ಲ ಹೊಡೆದು ಫಸ್ಟ್ ಡೇಸೇ ನನಗೆ ಒಂದು 17 ಲಾಠಿ ಪುಡಿ ಆಯಿತು, ಅಷ್ಟು ಹೊಡೆದಾಕಿತ್ತು. ಹಾಂ, ಅಂದರೆ ಒಂದೇ ರೋಡಲ್ಲ, ಸುತ್ತಮುತ್ತ ಏರಿಯಾದಲ್ಲಿ ಅಷ್ಟೆಲ್ಲ ಗಲಾಟೆ ಆಗ್ತಿತ್ತು. ಅಂಥವನ್ನ ಕಂಟ್ರೋಲಿಗೆ ತಂದ್ರಲ್ಲ, ಜನಕ್ಕೆ ಎಲ್ಲಿವರೆಗೆ ನೋಡ್ತಾರೆ ಹೇಳಿ, ಜನರು ರೋಷ ಹೋಗ್ತಿದ್ರು. ಅದಕ್ಕೆ ಒಳ್ಳೆ ಸ್ಟ್ರಿಕ್ಟ್ ಆಗಿರೋರು, ಹೊಡಿಯೋರು ಬಡಿಯೋರು, ಅಂದರೆ ಈ ರೌಡಿಗಳನ್ನು ಮಟ್ಟ ಹಾಕೋರು, ಪುಡಿ ರೌಡಿಗಳನ್ನು ಅಂಥವ್ರು ಬೇಕಿತ್ತು ಅಂತ. ಅದಕ್ಕಾಗಿ ಒಳ್ಳೆ ಸಪೋರ್ಟು ಸಿಕ್ತು. ಅವಾಗ ರಾಜಕಾರಣಿ ಕೃಷ್ಣಾರೆಡ್ಡಿ ಅವರು ಹಿಂದೆ ದೊಡ್ಡ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ಅವರಿಂದಲೂ ಸಪೋರ್ಟ್ ಸಿಕ್ತು. ಆಮೇಲೆ ಚೌಡರೆಡ್ಡಿ ಅವರು ಹೋಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇಬ್ಬರು ಸಪೋರ್ಟ್ ಕೊಟ್ಟರು. ಹಾಗೆ ಒಟ್ಟಿನಲ್ಲಿ ಒಂದು ಕಂಟ್ರೋಲಿಗೆ ತರಕ್ಕೆ ಆಯಿತು. ಏನಿಲ್ಲ, ನಮ್ಮದೊಂದು ವಾರ. ಯಾಕೆ ನಾವು ಈ ಪೊಲೀಸ್ ಅಂದರೆ ಫಸ್ಟ್ ನೋಡ್ತಾರೆ ನಾವು ಹೆಂಗಿರ್ತಾರೋ, ಜನ ಹೆಂಗಿರ್ತಾರೆ, ಅವರು ನಮ್ಗೆ ಅಡ್ಜಸ್ಟ್ ಆಗಲೇಬೇಕಾಗತ್ತೆ. ಯಾವಾಗ ನಾವು ಫಾರ್ಮ್ ಇರ್ತೀವೋ, ಯಾರ ಮಾತು ಕೇಳಲ್ಲ, ಕಾನೂನು ಪರವಾಗಿರ್ತೀವಿ, ನಮ್ಮಲ್ಲಿ ಲೋಪದೋಷಗಳು ಇಲ್ಲದೆ ಇದ್ದಾಗ ನಮಗೆ ಕಾಕಿ ಬಟ್ಟೆ ಪೀಸುಗಳಿಗಿಂತ ಹೆಚ್ಚು ನಮಗೆ ಒಂದು ಸ್ಟೆಬಿಲಿಟಿ ಕೊಡುವಂಥದ್ದು, ಸ್ಥೈರ್ಯ ಕೊಡುವಂಥದ್ದು, ಹಾಗೆ ಜನರಲ್ಲಿ ನಮ್ಮ ಬಗ್ಗೆ ಗೌರವ ಮೂಡಿಸುವಂಥದ್ದು ನಮ್ಮ ಸಚ್ಚಾರಿತ್ರ ಮತ್ತು ನಮ್ಮ ಕಟ್ಟುನಿಟ್ಟಾದ ಮತ್ತು ಕರಾರುವಕ್ಕಾದ ಹಾಗೂ ಒಂದು ಡ್ಯೂಟಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ, ಡಿಸಿಪ್ಲಿನ್ನು, ಡೇರ್ನೆಸ್ಸು ಇವೆಲ್ಲ ಇದ್ದಾಗ, ಆಮೇಲೆ ಡಿಸ್ಕ್ರಿಮಿನೇಟಿ ಮಾಡದೇ ಇದ್ದಾಗ ಜನ ನಮಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ಸಪೋರ್ಟ್ ಸಿಕ್ತು ನನಗೆ. ಒಂದೇ ದಿವಸದಲ್ಲಿ 17 ಲಾಠಿ ಹೊಡೆದಾಕಿದ್ರಿ. ಹಾಂ ಹಾಂ. ಆ ಟೈಮಲ್ಲಿ ಯಾವ ಥರ ಇದಿರ್ಬೋದು ಅಂದರೆ ನನಗೆ ಅಂದರೆ ಅರ್ಥ ಆಗಿಲ್ಲ ನನಗೆ. ಸರ್, ಹೊಡೆದಾಕ್ವಾಗ ಆಲ್ಮೋಸ್ಟ್ ಸ್ಟೇಷನ್ ಲಾಠಿಗಳು ಇದ್ವಾ? ಇಲ್ಲ, ಲಾಠಿಗಳು ಇರ್ತವಲ್ಲ, ಪ್ರತಿಯೊಬ್ಬರು ಫಿಸಿಕಲ್ಲು ಒಂದೊಂದು ಇರ್ತವೆ. ಆಮೇಲೆ ಸ್ಟೇಷನ್ ಇರ್ತದೆ. ಮತ್ತು ನಾನು ಈ ಮಲೆನಾಡಿಂದನೇ ಒಂದು ಲಾಠಿ ತಂದುಬಿಟ್ಟಿದ್ದೆ, 1-2-3. ಮಲೆನಾಡು ಅಂತ ಹೇಳಿದ್ರೆ ಅಲ್ಲಿ ಬೆತ್ತ ಇರ್ತದಲ್ಲ, ಬಾಳೆ ಬೆತ್ತ ಅಂತ ಹೇಳ್ತಾರೆ, ಅದು ಭಾಳ ಗಟ್ಟಿ ಇರ್ತದೆ ಅಂಥವು. ಇಲ್ಲ, ಸುರ್ತದೇನಿಲ್ಲ, ದಪ್ಪ ಇರ್ತದೆ ಅಂಥವೆಲ್ಲ. ಆಮೇಲೆ ನನ್ನ ಕೈಲಿ ಯಾವಾಗಲೂ ನನ್ನ ಜೀಪ್ನಲ್ಲಿ ಒಂದು 5-6 ಲಾಠಿ ಅಂತ ಮಿನಿಮಮ್ ಇರ್ತಿತ್ತು. ಸರ್, ಈ ಪೊಲೀಸ್ನವರಿಗೆ ಅಂತ ಒಂದು ಲಾಠಿ ನೀವು ಹೇಳಿದಾಗ ಮಲ್ನಾಡ್ ಲಾಠಿಗೂ ಆರ್ಡಿನರಿ ಲಾಠಿಗೂ ಏನಾದ್ರು ವ್ಯತ್ಯಾಸ ಇಲ್ಲ? ಇದು ಇರ್ತಿಲ್ಲ, ಇವಷ್ಟು ಗಟ್ಟಿ ಬರಲ್ಲ. ನಮ್ಮದು ಮಲ್ನಾಡ್ ಲಾಠಿ ಅಂತ ಹೇಳಿದ್ರೆ ಅವು ಬೆಂಡ್ ಆಗ್ತವೆ, ಅದು ಅಷ್ಟು ಬೇಗ ಮುರಿಯಲ್ಲ. ಅಲ್ಲಿಂದ ಅಲ್ಲಿಂದ ತರ್ತೀವಿ ಯಾವಾಗಲೂ. ಯಾಕಂದರೆ ಈ ಎಷ್ಟು ಲಾಠಿ ಅಂತ ಇದು ಮಾಡಬೇಕಾಗತ್ತೆ.
ನಂದು ಸಿಕ್ಕಾಪಟ್ಟೆ 117 ಚಿಲ್ಲರೆ ಲಾಟಿ ಹೋಗಿತ್ತು ಎಲ್ಲಿ ಚಿಂತಾಮಣಿ? ಚಿಂತಾಮಣಿ 600 ದಿವಸಗಳಲ್ಲಿ 615 ದಿವಸಕ್ಕೆ 615 ದಿವಸ. ಸೊ ಹೊಡಿತಾ ಇದ್ದಾಗ ಯಾರಿಗಾನ ರಕ್ತ ಬಂದು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾವಾಗಲೂ ಜಾಗ ನೋಡಿ ಲಾಗ ಹಾಕ್ಬೇಕು, ಲಾಗ ಹಾಕೊಂಡು ಜಾಗ ನೋಡಬಾರ್ದು. ಹೊಡಿಯುವಂಥ ಜಾಗಗಳು ನಮಗೆ ಅವರಿಗೆ ಊನ ಮಾಡುವಂಥದ್ದು, ರಕ್ತ ಬರೆಸುವಂಥದ್ದು, ಅವರಿಗೆ ಇಂಜುರಿ ಮಾಡೋದು ಮುಖ್ಯ ಅಲ್ಲ, ಅವರಿಗೆ ಹೆದರಿಕೆ ತೋರಿಸುವಂಥದ್ದು. ಯಾಕಂದರೆ ಸ್ಕೂಲ್ನಲ್ಲಿ ಮಾಸ್ಟರ್ ಹೆಂಗೆ ಹೊಡಿತಾರೆ ಆದರೆ ಅವ್ರು ಭಾಳ ಕೇರಲ್ಲಿ ಸಣ್ಣ ಇದ್ರಲ್ಲಿ ಹೊಡಿತಾರೆ. ನಾವು ಅಷ್ಟು ಕೇರ್ ನೋಡೋಕ್ಕಾಗಲ್ಲ, ರಫ್ ಆ್ಯಂಡ್ ಟಫ್ ಆಗಿ ಇರಬೇಕಾಗತ್ತೆ. ಹಾಗೆ ಅದನ್ನು ಸ್ವಲ್ಪ ರಫಾಗಿ ಹೊಡಿತೀವಿ, ನೋಡ್ತೀವಿ. ಸ್ಕೂಲ್ ಹುಡುಗರಿಗಿಂತ ಇವರು ರೌಡಿಗಳು ಮತ್ತು ಕಿಟ್ಲೆ ಮಾಡೋರು ಸ್ವಲ್ಪ ರಫ್ ಆಗಿರ್ತಾರಲ್ಲ. ಸೊ ಆ ಪೊಸಿಷನ್ ವಲ್ನರಬಲ್ ಪಾರ್ಟ್ ಬಿಟ್ಟು ಹೊಡಿಬೋದು. ಏನಂದರೆ ಅವರಿಗೆ ಒಟ್ಟಿನಲ್ಲಿ ಕಾನೂನು ಏನಂತ ತೋರಿಸ್ಬೇಕು. ಈಗ ಸ್ವತಂತ್ರಕ್ಕೆ ನಾವು ಧಕ್ಕೆ ಮಾಡಬಾರ್ದು, ಅದರ ಸ್ವೇಚ್ಛಾಚಾರವನ್ನು ಕಂಟ್ರೋಲ್ ಮಾಡಬೇಕು. ಇಲ್ದಿದ್ರೆ ಅವನ ಸ್ವೇಚ್ಛಾಚಾರ ಇನ್ನೊಬ್ಬನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗತ್ತೆ. ಈ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಲಾಠಿಯಿಂದ ಹೊಡೆಯೋದು ಹೇಳ್ಕೊಡ್ತಾರೆ. ನಮಗೆ ಇರುತ್ತಲ್ಲ, ಲಾಠಿ ಟ್ರೈನಿಂಗ್ ಇರ್ತದೆ. ಹಿಂಗೆ ಹೊಡಿಬೇಕು, ಹಿಂಗೆ ಮಾಡಬೇಕು. ಅಲ್ಲ, ಹೊಡಿಬೇಕು ಹಿಂಗೆ ಅಂತ ಹೇಳ್ತಾರೆ. ಅಂದರೆ ವಲ್ನರಬಲ್ ಪಾರ್ಟ್ ಯಾವುದು ಅದ್ಯಾವುದು ಹೊಡಿಬಾರ್ದು. ಸಾಮಾನ್ಯ ಹೊಡೆಯೋದು ತಿಕ್ಕ ಹೊಡಿತೀವಿ, ಇಲ್ಲ ಕಾಲಿಗೆ ಹೊಡಿತೀವಿ ಹೆಚ್ಚಿಗೆ. ಅದು ಹೇಗಂತ ಹೇಳಿದ್ರೆ, ಸೊ ಎಲ್ಲಿ ಸ್ವಲ್ಪ ಮಾಂಸಾಲ ಭಾಗಗಳಿರ್ತವೆ ಅಲ್ಲಿ ಹೊಡಿತೀವಿ. ಅವನಿಗೆ ಒಟ್ಟಿನಲ್ಲಿ ಅವನು ಊನ ಆಗಬಾರ್ದು, ಅವನಿಗೆ ಸ್ವಲ್ಪ ಬಿಸಿ ಮುಟ್ಟಿರ್ಬೇಕು ಅಷ್ಟೇ. ಇದು ನೀವು ಹೊಡೆಯೋದು ಬೇರೆ ಆಗುತ್ತೆ. ಈ ಪೊಲೀಸ್ನವರು ಅಂತ ಅಂದ್ಬಿಟ್ಟು ಹೊಡಿತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈ ರಾಜ್ಕುಮಾರ್ ಸತ್ತಿದ್ವಿ ಸರ್ ಕಂಟ್ರೋಲ್ ಸ್ಟುಡಿಯೋದಲ್ಲಿ. ನಾನೇ ಹಿಂಗೆ ಪೊಲೀಸ್ನವ್ರು ಆ ಟೈಮಲ್ಲಿ ಮಾಬಲ್ಲಿ ಇರುವಾಗ ಪ್ರೆಸ್ನವ್ರು ಯಾರು, ಕ್ಯಾಮ್ರಾಮನ್ ಯಾರು ಕಾಣಲ್ಲ. ಒಂದು ಬಿತ್ತು ನನಗೆ ಅದು ತಡ್ಕೊಳಕ್ಕೆ ನಾನು 3 ದಿವಸ ಬೇಕಾಯ್ತು. ಪೊಲೀಸವ್ರಿಗೆ ಬೀಸಿದ್ದು ಲಾಠಿ ಇದು. ಆಮೇಲೆ ಸಾರಿ ಸರ್ ಅಂದ್ರು. ಸಾರಿ ಅನ್ನೋದು ಬೇರೆ, ಅದು ಅಷ್ಟಲ್ಲಾಗೆ ಬಿದ್ದಿದ್ದೀವಿ. ಈಗ ಮೇಯ್ನ್ ಏನಂದರೆ ಅಹಿಂಸೆ ಅಂದರೆ ಯಾವುದು? ದೊಡ್ಡ ಹಿಂಸೆಯನ್ನು ನಿಲ್ಸೋಕ್ಕೆ ಮಾಡುವಂಥ ಸಣ್ಣ ಹಿಂಸೆನೇ ಅಹಿಂಸೆ ಅನಿಸುತ್ತೆ. ಅವನು ಲಾಂಗ್ ತಗೊಂಡು ನಮ್ಮನ್ನು ಕಡಿಯೋಕೆ ಬರ್ತಾನೆ, ನಾವು ಪೀಸಲ್ ತಗೊಂಡು ಅವ್ನ ಕೈಗೆ ಹೊಡೆದು ಆ ಲಾಂಗ್ ಬೀಳಂಗೆ ಮಾಡ್ತೀವಿ. ಅದನ್ನು ಪೀಸಲಲ್ಲಿ ಹೊಡೆದಿದ್ದು ಹಿಂಸೆ ಅನಿಸುತ್ತಾ? ಇಲ್ಲ, ಅಹಿಂಸೆ ಅನಿಸುತ್ತೆ. ಹಾಗೆ ನಾವು ಮಾಬು ಕ್ಲಿಯರ್ ಮಾಡ್ಬೇಕು. ನೀವು ರಾಜ್ಕುಮಾರ್ ಇಶ್ಯೂ ಹೇಳಿದ್ರಿ, ಅದೇ ನಿಜವಾಗೂ ಹೇಳಿ, ಜನ ಯಾಕೆ ಆ ರೀತಿ ಎಗರುಡಾಗಿ ಮಾಡ್ತಾರೆ? ನಾವು ಪೊಲೀಸ್ನವ್ರು ರಾಜ್ಕುಮಾರ್ ವಿರೋಧಿಗಳಾಗಿರಲಿಲ್ಲ, ಸಮಾಜದ ವಿರೋಧಿ ಆಗಿರಲಿಲ್ಲ, ಏನೋ ಸಾವು ಸಂಭವಿಸ್ತು. ಹಾಗಂಥೇಳಿ ಇವ್ರು ಗಲಾಟೆ ಮಾಡಿದ್ದು ಎಷ್ಟು ಸರಿ ಇದೆ? ಸತ್ತೊಬ್ಬ ಪೊಲೀಸನ್ನು, ಅದು ರಿಕ್ರೂಟ್ಮೆಂಟ್ ಆಗಿದ್ದಷ್ಟೇ, ಟ್ರೈನಿಂಗ್ ಮುಗಿದ ಅವನ ಶವನ ಮೇಲೆ ಹಾರಿಸ್ತಾರೆ. ಎಷ್ಟು ಜನ ಪೊಲೀಸ್ನವ್ರಿಗೆ ಪೆಟ್ಟಾಯಿತು. ಇನ್ನು ನಮ್ಮ ಬ್ಯಾಚ್ಮಿಟ್ ಕೋದಂಡರಾಮ್ ಎಲ್ಲ ಹೇಳ್ತಿದ್ರು ಕತೆ. ಈ ರಾಜ್ಕುಮಾರ್ ವಿಷಯ ಶ್ರೀನಿಧಿ ಕೋದಂಡರಾಮ್ ಅಲ್ಲಿ ಯಾವ ರೀತಿ ಅಂತ. ನಮ್ಮ ಶ್ರೀನಿಧಿ ಅಲ್ಲೇ ಇದ್ದು ವಿಧಾನಸೌಧ. ಪಾಪ ನಿಜವಾಗೂ ಸಾಕೇತ್ ರಾಜನ್ ಶಿವಲಿಂಗು ಅದು ಕೇಸ್ನಲ್ಲಿ ಅವ್ನು ಶಾಕಿತ್ ರಾಜನ್ ಗುಂಡು ಈ ತಲೆಗೆ ಬಂದಿದ್ದ, ಅವ್ನು ಬೆರಳು ಹೋಗಿತ್ತು, ತಲೆಯಲ್ಲಿ ಗುಂಡಿದೆ, ಇನ್ನೂ ಗುಂಡಿದೆ. ಹಾಗೆ ಪೊಲೀಸ್ನವರು ನಾವೇನು ಜನರನ್ನ ನಮ್ಮ ವೈರಿಗಳು ಅಂತ ತಿಳ್ಕೊಳಲ್ವಲ್ಲ, ಅವರು ತಿಳ್ಕೊಬೇಕು. ಯಾರು? ಅವರು ನಮ್ಮ ಸಹೋದರರೇ. ಆದರೆ ಸ್ಕೂಲ್ನಲ್ಲಿ ಮಾಸ್ಟರ್ ಯಾಕೆ ಹೊಡಿತಾನೆ? ಅವನು ಅಭಿವೃದ್ಧಿಗಾಗಿ ಹೊಡಿತಾನೆ. ಊರಿನಲ್ಲಿ ಕ್ಲಾಸ್ನಲ್ಲಿ ಗಲಾಟೆನೇ ಆಗ್ತಿದ್ರೆ ಪಾಠ ಎಲ್ಲಿ ಕೇಳ್ತಾರೆ? ಸಮಾಧಾನ ಒಂದು ಸುವ್ಯವಸ್ಥಿತಿ ಆಗಬೇಕಾದ್ರೆ ದಂಡಂ ದಶಗುಣಂ ಭವೇತ್ ಅಂತ. ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಪೆಟ್ಟು, ಅವಾಗ ಹೊಡಿಲೇಬೇಕಾಗತ್ತೆ. 30 ಬಾರ್ ಏನಾಯ್ತು ಸರ್? ಅಲ್ಲ, ಇತ್ತು ಅಷ್ಟು ಅಂತ. ಆದರೆ ಅಷ್ಟಿತ್ತು ಅಂದರೆ ಗಲಾಟೆಗಳು. ಗಲಾಟೆ ಅಂದರೆ ಹೇಗಾದರೆ, ಈಗ ನಾನು ಆಂಧ್ರ ಕಲ್ಚರು, ಆಮೇಲೆ ಕುಡಿದಾಗ ಗಲಾಟೆ ಇದ್ದೇ ಇರ್ತದೆ, ಆಮೇಲೆ ಜನಸಂಖ್ಯೆನೂ ಜಾಸ್ತಿ ಇರ್ತದಲ್ಲ, ಹಾಗಾಗಿ ಗಲಾಟೆ ಇರ್ತದೆ. ಅಲ್ಲಿ ಯಾವ ಥರ ಇನ್ಸಿಡೆಂಟ್ಸ್ ಆಗುತ್ತೆ ಸರ್? ಅಲ್ಲಿ ಚಿಂತಾಮಣಿಲಿ ಹೊಡೆದಾಟಗಳು ಜಾಸ್ತಿ. ಆವಾಗ ಈ ಸಿಂಗಲ್ ನಂಬರ್ ಗಲಾಟೆಗಳು ಇರ್ತಿತ್ತು. ಆಮೇಲೆ ಗ್ಯಾಮ್ಲಿಂಗು ಸ್ವಲ್ಪ ಜಾಸ್ತಿ ಇತ್ತು ಅಲ್ಲಿ. ಈ ಸ್ಪೀಟು ಅಲ್ಲಿ ಇದರ 3 ಕಾರ್ಡ್ಸ್ ಅಂತ ಹೇಳಬಲ್ಲ, ಒಟ್ಟಿನಲ್ಲಿ ಎಲ್ಲ ಅಂದರ್ಬಾರು 3 ಕಾರ್ಡ್ಸು, ರಮ್ಮಿ ಅವೆಲ್ಲರ ಆಡ್ತಿರ್ತಾರೆ. ಯಾಕಂದರೆ ಅಲ್ಲಿ ನೀವು ಚಿಂತಾಮಣಿ ಟೋಫೋಗ್ರಫಿ ನೋಡ್ಬೋದು. ಅದರ ಮಧ್ಯದಲ್ಲೇ ಒಂದು ಅಂಜನಾದ್ರಿ ಬೆಟ್ಟ ಇದೆ. ಆಮೇಲೆ ಟೌನ್ ಸುತ್ತದಲ್ಲಿ ಎಲ್ಲ ಬಯಲು ಪ್ರದೇಶಗಳು ಜಾಸ್ತಿ ಇತ್ತು. ಈಗ ಹೆಚ್ಚಿಗೆ ಮನೆಗಳಾಗಿದ್ದಾವೆ. ಅದೆಲ್ಲ ಅವಕಾಶ ಇರುವಾಗ ಅವರಿಗೆ ಹೆಚ್ಚಿಗೆ ಆ ಜೂಜು ಇದಕ್ಕೆಲ್ಲ ಕೋಳಿ ಅಂಕ ಅಲ್ಲಿರಲಿಲ್ಲ, ಹಳ್ಳಿಲಿತ್ತು. ಟೌನಲ್ಲಿ ಕೋಳಿ ಅಂಕಕ್ಕೆ ಜಾಗ ಇರ್ತಿರ್ಲಿಲ್ಲ, ಅದಕ್ಕೆ ಈ ಸ್ಪೀಟ್ ಅವೆಲ್ಲ ಇರ್ತಿತ್ತು. ಕಂಟ್ರೋಲ್ ಯಾವ ಥರ ತಗೊಂಡ್ರಿ? ಕಂಟ್ರೋಲ್ ಇಷ್ಟೇ. ಫಸ್ಟ್ ಆಫ್ ಆಲ್ ಈಗ ನೋಡಿ, ಏನು ಊರೆಲ್ಲ ರೌಡಿಗಳಿರಲ್ಲ, ಎಲ್ಲಿ 0.001 ಇರ್ತಾನೆ. ಆದರೆ ಏನಾಗುತ್ತೆ ಅಂದರೆ ಸಜ್ಜನರು ಯಾಕಪ್ಪ ಈ ಸಿಂಬಳದ ಹುಳ ಅಂತ ಹೇಳ್ತಾರೆ ನೋಡಿ, ಕೆಟ್ಟ ಹುಳ, ಯಾವುದೋ ಕಂಬಳಿ ಹುಳ ಯಾಕಂಥೇಳಿ ಜನ ದೂರ ಹೋಗ್ತಾರೆ. ಅದು ನಾವು ಹೀರೋ ಅಂತ ತಿಳ್ಕೊತಾರೆ.
ಯಾವಾಗ ಅವ್ರಿಗೆ ಜನ ಹೆದರ್ತಾರೋ ಇನ್ನೂ ಅವರಿಗೆ ಸ್ವಲ್ಪ ಪುಷ್ಟಿ ಕೊಟ್ಟಂಗಾಗತ್ತೆ. ಹಾಗಾಗಿ ಅವರು ಈ ಒಂದು ರೌಡಿಸಮ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅಂಥವ್ರನ್ನ ಅಲ್ಲೇ ಮಟ್ಟ ಹಾಕಬೇಕು. ಜನಕ್ಕೆ ಒಂದು ಧೈರ್ಯ ಬರಬೇಕಾದ್ರೆ ರೌಡಿಗಳು ಅನ್ನೋರಿಗೆ ಹೊಡೆತ ಬೀಳಬೇಕು, ರೌಡಿಗಳು ತಲೆ ತಗ್ಸ್ಬೇಕು, ರೌಡಿಸಮ್ ಹೆಚ್ಚಿಗೆ ಆಗಂಗಿರಬಾರ್ದು. ಮೀಸೆ ಮೇಲೆ ಕೈ ಹಾಕ್ಕೊಂಡು ರಟ್ಟೆ ಮಡಿಸೋರಿಗೆ ಬೆಲೆ ಇದ್ದರೆ ಈ ಜನ ಸಮಾಜ ಏನಾಗುತ್ತೆ ಅಂಥವ್ರನ್ನ ನಾವು ಮಟ್ಟ ಹಾಕಲೇಬೇಕು. ಈ ಕ್ಲಾಸ್ನಲ್ಲಿ ಮಾಸ್ಟರ್ ಹೆಂಗೆ ಮಾಡ್ತಾರೆ ನೋಡಿ ಹಾಗೆ. ಯಾವ ರೀತಿ ಕಂಟ್ರೋಲ್ ತಗೊಂಡ್ರಿ? ಇಲ್ಲ, ಯಾವಾಗ ಫಸ್ಟ್ ಆಫ್ ಆಲ್ ನಾವು ಇನ್ ಟೈಮ್ ಸ್ಟೇಷನ್ಗೆ ಹೋಗ್ತಾ ಇದ್ದು, ಬೀಟ್ಗಳು ಚೆನ್ನಾಗಿ ಮಾಡ್ತಿದ್ದು, ಪೊಲೀಸ್ನವ್ರಲ್ಲಿ ಒಂದು ಸ್ಥೈರ್ಯ ತುಂಬಿಸಿದ್ದು. ನಾನು ಹೇಳಿದಲ್ಲ ಮಸ್ತು ಮತ್ತು ಮುನ್ನ ಅಂತ ಹೇಳಿ, ತಾಜ್ ಅಂತ ಹೇಳಿ, ಅವರು ಈ ಪೊಲೀಸ್ನವ್ರನ್ನ ಎಸ್ ಐ ದಫೆದಾರ್ನ ಕಡೆದಿಂದ ಪೊಲೀಸ್ನಲ್ಲಿ ನೈತಿಕ ಸ್ಥೈರ್ಯ ಕಡಿಮೆ ಆಗಿತ್ತು. ಅವರಿಗೆ ಸ್ವಲ್ಪ ನಾನು NCC ಇರುವ ಮಿಲಿಟರಿ ಟ್ರೈನಿಂಗ್ ತಗೊಂಡಿದ್ದೆ. ಒಂದು ಅಟ್ಯಾಕ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಜೋಶ್ ಇದು ಮಾಡ್ತೀವಿ ನಾವು. ಫಸ್ಟು ರೋಲ್ ಕಾಲ್ ಅಂತ ಬೆಳಗ್ಗೆ ಮುಂಚೆ ಜನರ ಸೇರಿಸಿ ಅವರಿಗೆ ಕೆಲಸ ಕೊಡೋದ್ರ ಜೊತೆಗೆ ಅವ್ರು ಸ್ವಲ್ಪ ಸ್ಪಿರಿಟ್ ತುಂಬಿಸ್ಬೇಕು, ಮಾನವೀಯತೆ, ಆಮೇಲೆ ಪ್ರಾಮಾಣಿಕತೆ, ಕೆಲಸದ ಬಗ್ಗೆ ಒಂದು ಮನೋಭಾವವನ್ನು ತರಬೇಕು, ಅವನು ಮೈಂಡ್ ರೆಡಿ ಮಾಡಿ ಕಳಿಸ್ಬೇಕು. ಹಾಗೆ ಆಮೇಲೆ ಜನರು ನೋಡ್ತಾ ಇರ್ತಾರೆ. ಯಾಕಂದರೆ ಯಾವಾಗಲೂ ಸಜ್ಜನರು ಏನಾಗುತ್ತೆ, ತಮ್ಮ ಸಜ್ಜನಿಕೆಗೆ ಒಳ್ಳೆತನಕ್ಕೆ ಬೆಲೆ ಸಿಕ್ಕತ್ತೆ ಅಂದಾಗ ಅವ್ರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಈ ರೌಡಿಗಳು ಗಲಾಟೆ ಮಾಡ್ತಿದ್ರು ಹೋಗಿ ಪಬ್ಲಿಕ್ಕಲ್ಲಿ ನಾಲ್ಕು ಬಾರ್ಸಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಲಿ ಅವಮಾನ ಆಗುತ್ತೆ, ನಾವು ಇನ್ನೇನು ಇಲ್ಲಿ ಬಾಲ ಬಿಚ್ಚೋಕ್ಕಾಗಲ್ಲ ಅಂತ ಅವ್ರ ಇದು ಹೋಗ್ತದೆ. ಹಾಗಂದರೆ ಈಗ ಒಂದು ಬೆಕ್ಕಿದೆ ಅಂದರೆ ಇಲಿಗಳು ಯಾವುದು, ಹೆಗ್ಣಗಳು ಇಲಿಗಳು ಯಾವುದು ಹೊರಗೆ ಬರೋಲ್ಲ. ಆದರೆ ಹೆಗ್ಣಗಳೇ ದಪ್ಪ ಗಟ್ಟುಮುಟ್ಟಾಗಿದ್ದಾಗ ಈ ಬೆಕ್ಕೆ ಓಡೋಗ್ಬೇಕು. ಅದಕ್ಕೆ ನಾವು ಕ್ರಿಮಿನಲ್ ಆಗಿಬಿಟ್ಟು ಅವ್ರಿಗೆ ಹೆದರ್ಸಂತೆ ಇರಬೇಕು. ದಟ್ ಈಸ್ ಪೊಲೀಸ್. ಇನ್ಸಿಡೆಂಟ್ ಆದಾಗ ಮಾತ್ರನೇ ಅವರು ಎದುರಕ್ಕಾಗದು. ಯಾವುದೋ ಒಬ್ಬ ವ್ಯಕ್ತಿ ಅಂದರೆ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಇಲ್ಲ ಒಂದು ಕರ್ಕೊಂಬಂದು ಜೈಲೆಲ್ಲ ಕೈ ಕಾಲಲ್ಲಿ ಲಾಡ ಕಟ್ಟಿ ಹೊಡೆಯೋದು ಮಾಡಿದಾಗ ಒಬ್ಬ ವ್ಯಕ್ತಿಗೆ ಭಯ ಅನ್ನತ್ತೆ. ಭಯ ಅನ್ನೋದನ್ನ ನೀವು ಹೆಂಗೆ ತೋರಿಸೋದು? ಇಷ್ಟೇ ಪಬ್ಲಿಕ್ಕಲ್ಲಿ ಏನು ಹೆದರ್ಸಕ್ಕೆ ಹೋಗ್ತಾನೆ. ಈಗ ಪಬ್ಲಿಕ್ಕಲ್ಲಿ ಕೆನ್ನೆ ಒಂದು ಪೈಡ ಬಾರಿಸ್ಬಿಡಿ, ಇಲ್ಲ ಲಾಠಿ ತಂದು ಒಂದು ತಿಗಕ್ಕೆ ಎರಡು ಬಾರಿಸಿ ಅವ್ನು ಯಾವ ಓಡೋಕ್ಕೆ ಶುರು ಮಾಡ್ತಾನೋ ಅವನು ಮತ್ತೆ ಅಲ್ಲಿ ರೌಡಿಸಮ್ ಮಾಡೋಕ್ಕಾಗಲ್ಲ, ಜನರ ತಿರುಗಿ ನಿಲ್ತಾರೆ ಅವನ ಬಗ್ಗೆ. ಹಾಗೆ ಕಂಟ್ರೋಲ್ ತರ್ಬೋದು ಆರಾಮಾಗಿ. ಯಾವಾಗಲೂ ದುಷ್ಟನಿಗೆ ಶಿಕ್ಷೆ, ಶಿಷ್ಟನಿಗೆ ರಕ್ಷೆ ಅಂತ ಮಾಡ್ತಾ ಇದ್ರೆ ಶಿಷ್ಟರೆಲ್ಲ ನಮ್ಮ ಸಪೋರ್ಟಿಗೆ ನಿಲ್ತಾರೆ. ಕಾನ್ಫಿಡೆನ್ಸ್ ಹೆಂಗೆ ಬಂತು ಜನಕ್ಕೆ? ಅಂದರೆ ಫಸ್ಟ್ ಅವ್ರು ನೋಡ್ತಿದ್ರು, ಯಾರಿಗೂ ಯಾವ್ದು ಇನ್ಫ್ಲೂಯೆನ್ಸು ಕೇರ್ ಮಾಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ಟು ಟೈಮ್ ಕೆಲಸಕ್ಕೆ ಹೋಗ್ತಿದ್ದು, ಯಾವನು ಗಲಾಟೆ ಮಾಡಲಿ ಎಂಥವನೇ ನೋಡಲಿ ಅವನು ಯಾರ ಕಡೆಯವನು ಏನು ಕಡೆಯವನು ಅಂತ ನೋಡ್ತಿರ್ಲಿಲ್ಲ. ಸೊ ಅವನಿಗೆ ಭಯ, ಫಸ್ಟು ಆ ರೌಡಿಗೆ ಭಯ ಹುಟ್ಟಿಸುವಂಥ ಅಥವಾ ಈ ಕಿಡಿಗಿಡಿಗಿಲಿಗೆ ಭಯ ಹುಟ್ಟುವಂಥ ಇದು ಮಾಡಬೇಕು. ನಾವು ಅಲ್ಲೇ ತಗೊಂಡು ಪಬ್ಲಿಕ್ಕಲ್ಲೇ ಫೋನ್ ತಗೊಂಡು ಹೌದಾ ಸ್ವಾಮಿ ಮಾಡ್ತೀವಿ ಸ್ವಾಮಿ ಹಾಗೆ ಹೀಗೆ ಅಂದರೆ ಜನ ಗೊತ್ತಾಗತ್ತೆ. ಯಾವಾಗ ನಾವು ಅವರು ಹೇಗೆ ಊರಿಗೆ ಹೊಸಬ್ರು ಬಂದಾಗ ಅವ್ರನ್ನ ಹೆಂಗೆ ಬಗ್ಸ್ಬೇಕು ನೋಡ್ತಾರಲ್ಲ, ಒಂದು ಆನೆನಲ್ಲಿ ಯಾವುದೇ ಕಾಡು ಪ್ರಾಣಿ ಆಗಲಿ ಯಾವುದೇ ಪ್ರಾಣಿ ಬರಲಿ ಅದನ್ನು ಹೆಂಗೆ ಹಿಡಿಬೇಕು, ಹೆಂಗೆ ಪಳಗಿಸ್ಬೇಕು ಅಂತ ಅಂದಾಜು ಹಾಕ್ತಾರೆ. ಅದ್ರದ್ದು ವೀಕ್ನೆಸ್ ಗೊತ್ತಾಗ ಓವರ್ಕಮ್ ಆಗ್ತಾರೆ. ನಾವು ವೀಕ್ನೆಸ್ ಸಿಕ್ಕದೇ ಇದ್ದಂಗೆ ನಾವು ಪ್ರಾಮಾಣಿಕತೆ ಜೊತೆಗೆ ಟ್ಯಾಕ್ಟ್ಫುಲ್ ಚಾಕಚಕ್ಯತೆ ಜೊತೆಗೆ ನಿಷ್ಠುರವಾಗಿ ನಿಷ್ಪಕ್ಷಪಾತವಾಗಿ ವರ್ಕ್ ಮಾಡಬೇಕು. ನೀವು ಕಂಡಂಗೆ ಅಲ್ಲಿ ಕೋಲಾರಲ್ಲಿ ಚಿಂತಾಮಣಿನಲ್ಲಿ ಇನ್ಸಿಡೆಂಟ್ಸ್ಗಳು ಯಾವ್ಯಾವ ಆಯಿತು? ಇನ್ಸಿಡೆಂಟ್ ಸುಮಾರು ಆಗಿದೆ ಅಲ್ಲಿ. ಹೇಗಂತ ಹೇಳಿದ್ರೆ ಈ ಹೊಡೆದಾಟಗಳು, ನೀವು ಉದಾಹರಣೆಗೆ ಆ ತಾಜುನ್ ನಾನು ಅದೇ ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡೋದಂತಲ್ಲ, ಅವ್ನು ಮಾಲೂರಿನಲ್ಲಿ ಅವನು ಸುಲ್ತಾನ ಅಂತ ಇದ್ದ. ಎಸ್, ನಾನು ಶ್ರೀನಿವಾಸಪುರ ಸಬ್ ಇನ್ಸ್ಪೆಕ್ಟರ್ ಇದ್ದೆ ಅವಾಗ. ಆವಾಗ ನನ್ನ ಶ್ರೀನಿವಾಸಪುರ ಸಬ್ ಇನ್ಸ್ಪೆಕ್ಟರ್ ಇರುವಾಗಲೇ ಅದೇ ಇವನು ಮಸ್ತು ಅನ್ನೋನು ಸತ್ತೋದ. ಆವಾಗ ಈಗ ಗಣೇಶ ಅನ್ನೋನು ಅಲ್ಲಿ ಒಬ್ಬ ಹಿಂದೂ ಲೀಡರ್ ಸತ್ತೋಗಿದ್ದ. ಆವಾಗ ಬಂದ್ ಮಾಡಿಸಿದ್ದು. ಅದಕ್ಕೆ ಮಸ್ತು ಅನ್ನೋನು ಸತ್ತಾಗ ಬಂದ್ ಮಾಡಿಸ್ಬೇಕು ಅಂತ ಮುಸ್ಲಿಮ್ಸ್ ಎಲ್ಲ ಬಂದಿದ್ರು. ಅದು ದೊಡ್ಡ ಗಲಾಟೆ ಆಯ್ತು. ಆವಾಗ ಏರ್ ಫೈರ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಹೊಡೆದಾಕಿದ್ದೆ. ಆಮೇಲೆ ನಾನು ಚಿಂತಾಮಣಿ ಪ್ರೊಬೇಷನರು, ಸ್ವಲ್ಪ ಚುರುಕು ಇದ್ದೆ, ಎಲ್ಲ ಜನರ ಜೊತೆಗೆ ಚೆನ್ನಾಗಿದೆ. ಇದು ಹೇಳ್ತಲ್ಲ, ವಜ್ರಾದಪಿ ಕಠೋರ ನೀ ಮೃದುನೀ ಕುಸುಮಾದಪಿ ಅಂತ. ಒಳ್ಳೆಯವ್ರಿಗೆ ಒಳ್ಳೆಯವನಾಗಿ ಕೆಟ್ಟವ್ರಿಗೆ ಕೆಟ್ಟವನಾಗಿದ್ದಾಗ ಮಾತ್ರ ಬೆಲೆ, ಆದರೆ ರಿವರ್ಸ್ ಆದಾಗ ಮಾತ್ರ ಎಲ್ಲರೂ ತಿರುಗಿ ನಿಲ್ತಾರೆ. ಹಾಗಾಗಿ ಪೊಲೀಸ್ ಕೈ ಕಟ್ ಮಾಡಿದ್ರಲ್ಲ, ಕತ್ತರಿಸಿದ್ರು ಅಂತ. ಇಲ್ಲ ಕತ್ತಿಲಿ ಕಡ್ದಿದ್ದೆ. ಒಂದು ವೀರೇಶ್ರೇ, ನಾವು ಪ್ರೆಜುಡೈಸ್ ಆಗಬಾರ್ದು. ನಾವು ರೋಷ ಸಿಟ್ಟು ಬಂದು ಹೊಡೆದೆ, ರೋಷ ಇಟ್ಕೊಂಡು ಹೊಡೆದೆ ಅದೇನಿಲ್ಲ. ನಮ್ಮ ಉದ್ದೇಶ ಇಷ್ಟೇ,
ಒಬ್ಬ ಅವನ ಕೆಡುಕತನ ಸಮಾಜಕ್ಕೆ ತೊಂದರೆ ಆಗತ್ತೆ ಅಂದರೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಿನಿಮಮ್ ಫೋರ್ಸ್ ಬೇಕೋ ಅದನ್ನು ಬಳಸಬೇಕು. ನಾವು ದ್ವೇಷ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ದ್ವೇಷ ಇಟ್ಕೊಂಡು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? ನಾವು ಮಾಡಿದ ಆ್ಯಕ್ಷನ್ನು ಈಗ ಪಿಸ್ತೂಲ್ ಇದೆ ಇರುತ್ತೆ ಅಂತ ನಾವು ಮನಸ್ಸಿಗೆ ಬಂದಾಗ ಯೋಚನೆ ಬಳಸೋಕ್ಕಾಗಲ್ಲ. ಭಾಳ ಅನಿವಾರ್ಯ ಆದಾಗ ಬಳಸಬೇಕು. ಅದಕ್ಕಿಂತ ಮೊದಲು ಲಾಠಿ ಇರ್ತದೆ. ಅದಕ್ಕಿಂತ ಮೊದಲು ನಮ್ಮದು ಕೆಲಸ ನೋಡ್ತಾರೆ. ಮೊದಲು ಟ್ರಾಫಿಕ್ ಕ್ಲಿಯರ್ ಮಾಡಿಸುವಂಥದ್ದು, ನಂತರ ಕಳ್ಳತನ ಪತ್ತೆ ಮಾಡುವಂಥದ್ದು, ರೌಂಡ್ಸ್ ಮಾಡುವಂಥದ್ದು. ಪೋಲಿಗಳು ಇಲ್ಲದಿದ್ದರೆ ಏನಿಲ್ಲ, ಅವನು ಒಂದ್ಸರಿ ದಿಟ್ಟಿಸಿ ನೋಡೋರು ಸಾಕು, ಆಟೋಮೆಟಿಕ್ಲಿ ಅವನು ಖಾಲಿ ಆಗ್ತಾನೆ. ಇಲ್ಲ ನಮ್ಮ ಇದು ಅಷ್ಟೇ. ಆಮೇಲೆ ಏಮನೇ ಆಗಲಿ ನಾವು ಜನರಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಬೆಳೆಸ್ಕೊಬೇಕು. ಈಗ ಅವನೊಬ್ಬ ಪೋಲಿ ಇರ್ತಾನೆ, ನೀನೆಂತ ಒಳ್ಳೆ ಅಪ್ಪನಿಗೆ ನೀನೆಂತ ಅವನ ಮಗ ಹುಟ್ಟಿದ್ಯೋ, ನಿಮ್ಮ ಅಪ್ಪಂಗೆ ಹೇಳ್ಬೇಕಂದ್ರೆ ಅವ್ರಿಗೆ ಒಂದಂದರೆ ಬರೀ ಲಾಠಿ ಅಲ್ಲ, ಅವನಿಗೆ ಸಾಮಾಜಿಕವಾದ ಜವಾಬ್ದಾರಿನೂ ತೋರಿಸ್ಬೇಕು. ಅವನಿಗೆ ನಿಯಂತ್ರಣ ಮಾಡೋಕ್ಕೆ ನಾವು ಫಸ್ಟು ಹೌ ಟು ಡಿಸ್ಪರ್ಸ್ ದ ಮಾಬ್ ಅಂತ ಹೇಳ್ತಾರೆ, ಅನ್ರೂಲಿ ಮಾಬ್. ಗುಂಪನ್ನು ಚಿತ್ರಿಸ್ಬೇಕಾದ್ರೆ ಫಸ್ಟು ನಾವು ಬರೀ ಬಲಪ್ರಯೋಗಕ್ಕಿಂತ ಜನರನ್ನು ಕಾನ್ಫಿಡೆನ್ಸ್ ಹಂಗೆ ಅವ್ರಿಗೆ ಹೇಳ್ಬೇಕು, ನೋಡ್ರಿ ಯಜಮಾನ್ರೆ ಐತೆ ಹೇಳೋ ಸರಿನಾ ಅಂತ. ಅವರೆಲ್ಲ ಸೇರಿ ಅವನಿಗೆ ಭಯಂಗ್ ಮಾಡಬೇಕು. ನೇಮ್ ಎ ಡಾಗ್ ಆ್ಯಂಡ್ ಕಿಲ್ ಇಟ್ ಅಂತ.